ನೋಡಿ ಎಣ್ಣೆಗಾಯಿ ಹೇಗೆ ಆಗಿದೆ ಅಂತ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬ್ಯಾಂಗ್ಳೂರಲ್ಲಿದ್ದೇನೆ. ನನ್ನ ಮಗಳಿಗೆ ಇವತ್ತು ಸರ್ಪ್ರೈಸ್ ಮಾಡುವ ಅಂತ. ಇವತ್ತು ನಾನು ಮಾಡುವ ಐಟಮ್ ಇದೆಯಲ್ಲ, ಅವಳದು ಸಿಕ್ಕಾಪಟ್ಟೆ ಫೇವ್ರೆಟ್ ಐಟಮ್ ಸರ್ಪ್ರೈಸ್ ಕೊಡುವ ಅಂತ. ಅವಳು ಕ್ಲಿನಿಕ್ಗೆ ಹೋಗಿದ್ದಾಳೆ, ಹಾಗಾಗಿ ಅಲ್ಲೇ ಊಟ ತಗೊಂಡೋಗಿ ಕುಡಿದು. ಸೊ ನಾನು ಇದಕ್ಕೆ ಇವತ್ತು ಎಣ್ಣೆಗಾಯಿ ಮಾಡುವ ಅಂತ ಡಿಸೈಡ್ ಮಾಡಿದ್ದೇನೆ. ಅವಳ ಫೇವ್ರೆಟ್ ಅಲ್ವಾ. ಅದು ಎಳತ್ತು ನೋಡಿ ತೊಗೊಂಡು ಬಂದಿದ್ದೇನೆ. ಇದು ಟೋಟಲ್ 12 ಇದೆ ಇದರಲ್ಲಿ. ನೋಡಿ ತುಂಬ ಚಿಕ್ಕದಿದೆ, ಒಂದು ನಿಂಬೆ ಹಣ್ಣಿನಷ್ಟು ದೊಡ್ಡದಿದೆ. ಸೊ ಇವತ್ತು ಇದರದ್ದು ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಓಕೆ, ಮೊದಲಿಗೆ ಇದನ್ನು ತೊಳೆದು ತರ್ತೇನೆ. ನೋಡಿ, ಇದನ್ನು ನೀಟಾಗಿ ತೊಳೆದು ತಂದಿದ್ದೇನೆ. ಒಂದು 2 ಸರ್ತಿ ತೊಳೆದಿದ್ದೇನೆ. ಇದನ್ನು ಕಟ್ ಮಾಡಬೇಕಾದ್ರೆ ಮೊದಲು ಇದನ್ನು ಕಟ್ ಮಾಡಬೇಕು. ಇದು ದಂಟನ್ನು ಕಟ್ ಮಾಡಬೇಕು. ಆಮೇಲೆ ಹೇಗೆ ಕಟ್ ಮಾಡಿದ್ದೇನೆ ಅಂತ ತೋರಿಸ್ತೇನೆ. ನೋಡಿ, ದಂಟು ತೆಗೆದಿದ್ದೇನೆ. ಈಗ ಇದಕ್ಕೆ ಇಲ್ಲಿ ಗಾಯ ಹಾಕ್ತೇನೆ. ಆಮೇಲೆ ಬ್ಯಾಕ್ ಸೈಡ್ ಜಸ್ಟ್ ಇಷ್ಟು ಮಾಡಿದರೆ ಸಾಕು. ನೋಡಿ, ಕಾಣ್ತಾ ಇದೆಯಾ? ನೋಡಿ, ಇಷ್ಟು ಮಾಡಿದರೆ ಸಾಕು. ಮತ್ತು ಇನ್ನೊಂದು, ಇದರಲ್ಲಿ ಹುಳ ಇದೆಯಾ ಅಂತ ನೀವು ನೋಡ್ಕೋಬೇಕು. ಹುಳ ಇದ್ದರೆ ಇದನ್ನು ಬಿಸಾಡಿ. ಇದು ಹೀಗೆ ಸ್ಟ್ರೈಟಾಗಿ ಗಾಯ ಹಾಕಿದ್ದೇನಲ್ಲ, ಅದೇ ರೀತಿ ಇವಾಗ ಬ್ಯಾಕ್ ಸೈಡ್ ಹಾಕುವಾಗ ಅದೇ ರೀತಿ ಹಾಕಲಿಕ್ಕಿಲ್ಲ, ಉಲ್ಟಾ ಹಾಕಲಿಕ್ಕೆ. ಹೀಗೆ ಅದರದ್ದು ಹೀಗೆ ಇದೆ. ಸೊ ಇದರದ್ದು ಹೀಗೆ ಗಾಯ ಹಾಕ್ಕೋಬೇಕು. ನೋಡಿ, ಇದು ಈ ಥರ ಗಾಯ ಹಾಕಿದೆ ನೋಡಿ, ಹೀಗೆ. ಸೊ ಈ ಸೈಡ್ ಈ ಥರ ಇದೆ ನೋಡಿ, ಇದು ಈ ಸೈಡು ಈ ಥರ ಇದೆ, ಉಲ್ಟಾ ಇದೆ ನೋಡಿ, ಹೀಗೆ. ನೋಡಿ, ಎಲ್ಲ ಕಟ್ ಮಾಡಿ ಆಯಿತು. ಸೊ ಇದನ್ನು ಇವಾಗ ನೀರಲ್ಲಿ ಹಾಕುವ. ನೀರಲ್ಲಿ ಯಾಕೆ ಹಾಕಿಡೋದಂತ ಹೇಳಿದರೆ, ಇದರಲ್ಲಿ ಕಹಿ ಅಂಶ ಏನಾದಿದ್ದರೆ ಬಿಟ್ಕೊಳ್ಳಿ ಅಂತ. ಮಸಾಲೆ ಮಾಡೋಣ ಬನ್ನಿ. ಮಸಾಲೆಗೆ ಏನೇನೆಲ್ಲ ಹಾಕ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಓಕೆ, ಮೊದಲಿಗೆ ನಾನು ಒಂದು 3/4 ಚಮಚದಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಟಿಕೆಯಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಒಂದು 10ರಿಂದ 12 ಕಾಳು, ಸಣ್ಣ ತುಂಡು ಚಕ್ಕೆ, 2 ಲವಂಗ, 5 ಗುಂಟೂರು ಮೆಣಸು. ಇದು ಖಾರ ಇದೆ, ಹಾಗಾಗಿ 5 ಜಾಸ್ತಿನೇ, ಬಟ್ ನನ್ನ ಮಗಳಿಗೆ ಸ್ವಲ್ಪ ಖಾರ ಬೇಕು, ಅದಕ್ಕೆ 5 ಹಾಕ್ತಾ ಇದ್ದೇನೆ. 2 ಚಮಚ ಉದ್ದಿನಬೇಳೆ. ಇದನ್ನೆಲ್ಲ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಯಾಕಂದರೆ ಇದನ್ನು ಪೌಡ್ರ್ ಮಾಡಲಿಕ್ಕಿದೆ. 3/4 ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೇನೆ. ಈಗ ಇದನ್ನು ಮೀಡಿಯಮ್ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಉದ್ದಿನಬೇಳೆಗೆ ಲೈಟಾಗಿ ಬಣ್ಣ ಬಂದಿದೆ, ನಸುಕಂದು ಬಣ್ಣ ಬಂದಿದೆ. ಇಷ್ಟು ಹುರಿದದ್ದು ಸಾಕು. ಇವಾಗ ಇದನ್ನು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನೋಡಿ, ಪೌಡ್ರ್ ರೆಡಿ ಆಯಿತು. ಈ ಥರ ಪೌಡ್ರ್ ಮಾಡಿ ಸ್ಟೋರ್ ಮಾಡಿಟ್ಟುಕೊಂಡ್ರೆ ಏರ್ ಟೈಟ್ ಜಾರಲ್ಲಿ, ನಿಮಗೆ ಎಣ್ಣೆಗಾಯಿ ಮಾಡಬೇಕು ಅಂತ ಅನಿಸಿದಾಗೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಮಿಕ್ಸಿ ಜಾರಿಗೆ ನಾನು ಕಾಯಿ ತುರಿ ಹಾಕ್ತಾ ಇದ್ದೇನೆ. ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಸಣ್ಣ ತುಂಡು ಬೆಲ್ಲ, 2 ಎಸಳು ಬೆಳ್ಳುಳ್ಳಿ, ಚೂರೇ ಚೂರು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ತರಿತರಿಯಾಗಿ ರುಬ್ಬಿಕೊಳ್ಳೋಣ. ನೋಡಿ, ಇಷ್ಟು ತರಿತರಿಯಾಗಿ ರುಬ್ಬಿಕೊಂಡ್ರೆ ಸಾಕು. ತರಿತರಿಯಾಗಿ ರುಬ್ಬಿಟ್ಟುಕೊಂಡ ಕಾಯಿ ತುರಿಗೆ ಆಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೇನೆ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕೊಚ್ಕೊಳ್ತೇನೆ. ನೋಡಿ, ಇದನ್ನು ಇಷ್ಟು ಚಿಕ್ಕದಾಗಿ ಕೊಚ್ಕೊಂಡಿದ್ದೇನೆ. ಇವಾಗ ಇದನ್ನು ಮಸಾಲೆಗೆ ಹಾಕುವ. ಈ ಎಣ್ಣೆಗಾಯಿನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇವತ್ತು ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ಹೀಗೆ ಮಾಡಬೇಕು ಅಂತ ಇಲ್ಲ, ಬಟ್ ಇದನ್ನು ಹೀಗೆ ಮಾಡಿದರೆ ನನಗೆ ಯಾಕೋ ತುಂಬ ಟೇಸ್ಟಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡೋದು. ನೀವು ಇದನ್ನೊಮ್ಮೆ ಟ್ರೈ ಮಾಡಿದ್ಮೇಲೆ ನನಗೆ ಹೇಳಿ ನಿಮಗೆ ಇಷ್ಟ ಆಯಿತಾ ಅಂತ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸೊ ಉಪ್ಪು ಹಾಕುವಾಗ ಈ ಮಸಾಲೆಗೆ ಮಾತ್ರ ಅಲ್ಲ, ಬದನೆಗೆ ಸಹ ಸೇರಿಸಿ ಹಾಕಬೇಕು. ಹಾಗಾಗಿ ನಾನಿಲ್ಲಿ ಈ ಮಸಾಲೆಗೆ ನನಗೆ ಇವಾಗ 1 ಚಮಚ ಉಪ್ಪು ಸಾಕು, ಬದನೆಗೆ 1 ಚಮಚ ಉಪ್ಪು. ಸೊ ಟೋಟಲಾಗಿ ನಾನು 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಮಿಕ್ಸ್ ಮಾಡುವ. ಇದಿವಾಗ ಮಿಕ್ಸ್ ಆಗಿದೆ. ಉಪ್ಪು ಚೆಕ್ ಮಾಡಿದೆ ನಾನು, ಉಪ್ಪು ಕರೆಕ್ಟಾಗಿದೆ. ಈಗ ಇದನ್ನು ಬದನೆಕಾಯಲ್ಲಿ ಫಿಲ್ ಮಾಡುವ. ಇದು ನೋಡಿ,
ಬದನೆದು ನೀರು ಬಣ್ಣ ಚೇಂಜ್ ಆಗಿದೆ, ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿದೆಲ್ಲ. ಸೊ ಇದರದ್ದು ಕಹಿ ಏನೋ ಇತ್ತು, ಅದು ಬಿಟ್ಕೊಂಡಿದೆ. ಇವಾಗ ನಾವು ಇದಕ್ಕೆ ಫಿಲ್ಲಿಂಗ್ ಮಾಡುವ. ಫಿಲ್ಲಿಂಗ್ ಮಾಡೋದು ಹೇಗೆಂದರೆ, ಇದರಲ್ಲಿ ಚೂರು ಮಸಾಲೆ ಹಾಕಬೇಕು, ಅದೇ ರೀತಿ ಇದರಲ್ಲಿ ಚೂರು ಮಸಾಲೆ ಫಿಲ್ ಮಾಡಬೇಕು. ನೋಡಿ ಈ ಥರ ಇದನ್ನು ಎರಡೂ ಸೈಡಲ್ಲಿ ಫಿಲ್ ಮಾಡಿದ್ದೇನೆ. ಸೊ ಎಲ್ಲ ಬದನೆಕಾಯಿಗೂ ಇದೇ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ತೇನೆ. ಎಲ್ಲದಕ್ಕೆ ಈಗ ಮಸಾಲೆ ಫಿಲ್ ಮಾಡಿ ಆಯಿತು. ಒಂಚೂರು ಮಸಾಲೆ ಉಳ್ಕೊಂಡಿದೆ, ಅದು ನಾನು ವೇಸ್ಟ್ ಮಾಡೋದಿಲ್ಲ, ಏನು ಮಾಡ್ತೇನೆ ಅಂತ ಆಮೇಲೆ ಹೇಳ್ತೇನೆ. ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡುವ. ಒಗ್ಗರಣೆಗೆ ನಾನು ಏನು ತೊಗೊಂಡಿದ್ದೇನೆಂದರೆ, 1 ಗರಿ ಕರಿಬೇವಿನ ಎಲೆ, ಅದೇ ರೀತಿ ಒಂದು ಚಿಟಿಕೆ ಸಾಸಿವೆ ಹಾಕ್ತೇನೆ. ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೇನೆ, ನೀವು ನಿಮಗೆ ಇಷ್ಟ ಇದ್ದ ಯಾವ ಎಣ್ಣೆನೂ ತೊಗೋಬೋದು. ಇಲ್ಲಿ ನಾನು ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಒಂದು 4 ರಿಂದ 5 ಟೀ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಯಾಕಂದರೆ ಇದರ ಹೆಸರೇ ಎಣ್ಣೆಗಾಯಿ, ಹಾಗಾಗಿ ಎಣ್ಣೆ ಇಲ್ಲದ ಇದ್ದರೆ ಏನು ಎಣ್ಣೆಗಾಯಿ. ಸೊ ಎಣ್ಣೆಗೆ ಕಂಜೂಸ್ ಮಾಡಬೇಡಿ. ಈಗ ಎಣ್ಣೆ ಕಾದಿದೆ, ನಾನು ಇದಕ್ಕೆ ಸಾಸಿವೆ ಹಾಕ್ತೇನೆ. ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಸಾಕು. ಕರಿಬೇವಿನ ಎಲೆ ಹಾಕ್ತೇನೆ. ಇವಾಗ ಫಿಲ್ಲಿಂಗ್ ಮಾಡಿದ ಬದನೆಕಾಯಿನ ಒಂದೊಂದಾಗಿ ಇದರಲ್ಲಿ ಇಟ್ಟುಬಿಡುವ. ಇವಾಗ ಉರಿಯನ್ನು ಮೀಡಿಯಮ್ ಮಾಡಬೇಕು. ಮೀಡಿಯಮ್ ಅಥವಾ ಸಣ್ಣ ಉರಿ ಮಾಡಿದರೆ ತುಂಬ ಒಳ್ಳೆಯದು, ಇಲ್ಲ ಅಂದರೆ ಇದು ತಳ ಹಿಡಿತದೆ. ಉಳ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸೋಣ. 1 ನಿಮಿಷಕ್ಕೊಮ್ಮೆ ಬಂದು ಇದನ್ನು ಮಗ್ತಾ ಇರ್ತೇನೆ ನಾನು. ಇದು ಬೆಂದಾದ್ಮೇಲೆ ತೋರಿಸ್ತೇನೆ ನಿಮಗೆ. ಟೈಟಾಗಿ ಮುಚ್ಚಬೇಕು, ಯಾಕಂದರೆ ಇದು ಒಳಗೊಳಗೆ ಬೇಯಲಿಕ್ಕೆ ಇದಕ್ಕೆ ಈಸಿ ಆಗುತ್ತೆ. ನಿಮಿಷಕ್ಕೊಮ್ಮೆ ಇದನ್ನು ಮಗುಚ್ತಾ ಇರ್ತೇನೆ. ಮಗುಚಿ 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 ಇವಾಗ ಇದು ಬೆಂದು ರೆಡಿಯಾಗಿದೆ. ಸೊ ನೋಡಿದ್ರಾ, ಇದನ್ನ ಇವಾಗ ಡಬ್ಬದಲ್ಲಿ ಹಾಕಿ ಅವಳಿಗೆ ತಗೊಂಡು ಹೋಗ್ತೇನೆ. ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.